ನಮಸ್ಕಾರ ಎಲ್ಲರಿಗೂ. ಬಿಗ್ ಬಾಸ್ ಸೀಸನ್ 13ಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಂತಲೇ ಹೇಳಬಹುದು. ಈ ಬಾರಿಯ ಬಿಗ್ ಬಾಸ್ ಸೀಸನ್ 13ಕ್ಕೆ ತುಂಬಾ ವಿಶೇಷವಾಗಿದೆ. ಹಾಗೆ ಈ ಬಾರಿಯ ಸೀಸನ್ 13ಕ್ಕೆ ಬರುತ್ತಿರುವಂತಹ ಸ್ಪರ್ಧಿಗಳ ಪಟ್ಟಿಗಳು ಕೂಡ ಸಿಕ್ಕಿದ್ದಾವೆ. ಯಾರ್ಯಾರು ಬರ್ತಾರೆ ಅಂತ ಬನ್ನಿ ತಿಳ್ಕೊಂಡು ಬರೋಣ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮೊಟ್ಟ ಮೊದಲನೆಯದಾಗಿ ತುಂಬಾ ಸ್ಟ್ರಾಂಗ್ ಆಗಿ ಕೇಳಿಬರುತ್ತಿರುವಂತಹ ಒಂದು ನೇಮ್ ಸುಷ್ಮಾ ರಾವ್. ಸುಷ್ಮಾ ರಾವ್ ಇವರು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಪಾತ್ರ ವಹಿಸಿರುವಂತಹ ಸುಷ್ಮಾ ರಾವ್ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂತಹ ಸ್ಪರ್ಧಿಗಳ ಲೀಸ್ಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಕ್ತಾಯಗೊಂಡ ನಂತರ ಭಾಗ್ಯ ಅವರು ಬಿಗ್ ಬಾಸ್ ಮನೆಗೆ ಹೋಗುವಂತಹ ಚಾನ್ಸಸ್ 100% ಜಾಸ್ತಿ ಇದೆ ಅಂತಲೇ ಹೇಳಬಹುದು. ಇನ್ನು 2ನೇ ಸ್ಥಾನದಲ್ಲಿ ಸ್ಟ್ರಾಂಗ್ ಆಗಿ ಕೇಳಿಬರುವಂತಿರುವ ಸ್ಪರ್ಧಿ ಬಂದು ಗಿಚ್ಚಿಗಿಲಿಗಿಲಿಯ ರಾಘವೇಂದ್ರ ಅವರು. ಹೌದು, ರಾಘವೇಂದ್ರ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಕಾಮಿಡಿಯನ್ ಹೋಗುವಂಥ ವಾಡಿಕೆ ಈ ಬಾರಿ ಆ ಒಂದು ಅವಕಾಶ ರಾಘವೇಂದ್ರ ಅವರಿಗೆ ಪಾಲಾಗಿದೆ ಅಂತಲೇ ಹೇಳಬಹುದು. ಹಾಗಾಗಿ 99% ಬಿಗ್ ಬಾಸ್ನ ಒಳಗಡೆ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಇವೆ. ಇನ್ನು 3ನೆಯ ಸ್ಪರ್ಧಿ ನೇಮ್ ಕೇಳಿಬಂದು ಬಾಳು ಬೆಳಗುಂದಿ. ಹೌದು, ಜಿ ಕನ್ನಡ ವಾಹಿನಿಯಲ್ಲಿ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತಲೇ ಹೇಳಬಹುದು. ತನ್ನದೇ ಆದ ಆಲ್ಬಮ್ ಸಾಂಗ್ಗಳ ಮೂಲಕ ಜನಪ್ರಿಯತೆ ಪಡೆದಿರುವಂತಹ ಬಾಳು ಬೆಳಗುಂದಿ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ 13 ಎಲ್ಲ ಕಡೆ ಕೇಳಿ ಬರುತ್ತಿವೆ. ಇನ್ನು 4ನೆಯ ಸ್ಪರ್ಧಿಯಾಗಿ ಬೃಂದಾವನ ಸೀರಿಯಲ್ ಖ್ಯಾತಿಯ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕೇಳಿಬರುತ್ತಿವೆ. ಇನ್ನು 5ನೆಯವರು ಸ್ಟ್ರಾಂಗ್ ಆಗಿ ಕೇಳಿಬರುವಂತಹ ಇನ್ನೊಂದು ಹೆಸರು ಏನಪ್ಪ ಅಂದರೆ ಅದು ನಿನಾದ್ ಅರಿಸ್ತಾ. ಹೌದು, ಆಸೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ನಟಿಸುತ್ತಿರುವಂತಹ ನಿನಾದ್ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುತ್ತಾರೆ ಅನ್ನುವಂತಹ ಸ್ಟ್ರಾಂಗ್ ಭರವಸೆ. ಸುಮಾರು 3-4 ಸೀಸನ್ಗಳಿಂದ ಅವರ ಹೆಸರು ಕೇಳಿ ಬರುತ್ತಿತ್ತು, ಆದರೆ ಅವರು ಬಂದಿರಲಿಲ್ಲ. ಈ ಬಾರಿ ಬರುತ್ತಾರೆ ಅನ್ನುವಂತಹ ಸ್ಟ್ರಾಂಗ್ ಬಝಲ್ ಇದೆ. ಇನ್ನು 6ನೆಯ ಸ್ಪರ್ಧಿ ಮಹಾನಟಿ ಸೀಸನ್ 1 ವಿನ್ನರ್ ಆದಂತಹ ಪ್ರಿಯಾಂಕಾ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಬರುತ್ತಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಬಝಲ್ ಕೇಳಿಬರುತ್ತಿದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಸೆಪ್ಟೆಂಬರ್ ತನಕ ಕಾದು ನೋಡಲೇಬೇಕು. ಆದರೆ ವಾಹಿನಿಗಳ ಪ್ರಕಾರ ಅಪ್ವಾಜ್ ಮಾಡುತ್ತಿವೆ 3-4 ತಿಂಗಳ ಮುಂಚೆನೇ. ಹಾಗಾಗಿ ಕೆಲವೊಂದು ಕಡೆ ಈ ಒಂದು ಮಾಹಿತಿಗಳು ಇವರು ಬರುತ್ತಾರೆ ಅವರು ಬರುತ್ತಾರೆ ಅಂತ ಹೇಳಿ ಕೇಳಿ ಬರುತ್ತಿದ್ದಾವೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಕೊನೆ ತನಕ ಕಾದು ನೋಡಲೇಬೇಕು.